ರಾಹುಲ್ ಗಾಂಧಿಯವರ ಬಗ್ಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಓಬಿಸಿಗೆ ಸೇರಿದವರು ಅಲ್ಲ ಅಂತ ರಾಹುಲ್ ಗಾಂಧಿಯವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಕಳೆದ ಬಾರಿ ಚುನಾವಣೆಯಲ್ಲಿ ತಮ್ಮ ಜಾತಿಯನ್ನ ಹೇಳಿದ್ರು, ತಾವು ಓಬಿಸಿ ಸಮುದಾಯದವರು ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಇದಕ್ಕೆ ಅವರು ಓಬಿಸಿ ಸಮುದಾಯಕ್ಕೆ ಸೇರಿದವರು ಅಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ರಾಹುಲ್ ಗಾಂಧಿ ನಿಮ್ಮ ಜಾತಿ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ತಾಯಿ ಸೋನಿಯಾ ಗಾಂಧಿ, ತಂದೆ ರಾಜೀವ್ ಗಾಂಧಿ. ಹಾಗಾದ್ರೆ ರಾಹುಲ್ ಗಾಂಧಿ ಜಾತಿ ಯಾವುದು ಅಂತ ಮಾಜಿ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಇವರ ವಂಶಕ್ಕೆ ಯಾವುದೇ ಜಾತಿ ಇಲ್ಲ, ಮಿಶ್ರ ತಳಿ ಅಥವಾ ಬೆರಕೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಿನ್ನ ಜಾತಿ ಯಾವುದು ಅಂತ ದೇಶದ ಜನಕ್ಕೆ ನೀವೇ ಹೇಳಬೇಕು. ನಿಮ್ಮಜ್ಜಿ ಇಂದಿರಾ ಗಾಂಧಿ, ನಿಮ್ಮಜ್ಜ ಫಿರೋಜ್ ಖಾನ್, ರಾಹುಲ್ ಗಾಂಧಿಯವರಿಗೆ ಖರ್ಗೆಯವರು ಪಾಠ ಮಾಡಬೇಕು ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಮತ್ತೊಮ್ಮೆ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ಗುಜರಾತಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆನೆ ಬಿಜೆಪಿ ಸರ್ಕಾರ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವ್ರ ಜಾತಿಯನ್ನು ಹಿಂದುಳಿದ ವರ್ಗದ ಜಾತಿಗೆ ಸೇರಿಸಿದ್ದಾರೆ. ಇದರ ಪ್ರಜ್ಞೆನೂ ಇಲ್ಲದೇ ಅಜ್ಞಾನಿಯಾದ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಹಿಂದುಳಿದ ವರ್ಗದ ಜಾತಿ ಅಲ್ಲ ಅನ್ನೋಂಥ ಮಾತನ್ನು ಹೇಳಿಕೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಹಿಂದುಳಿದ ಜಾತಿ ಹೌದು ಅಲ್ಲ ಅನ್ನೋದಕ್ಕಿಂತನೂ ಇಡೀ ವಿಶ್ವದ ಜನರ ಮನಸ್ಸಿನಲ್ಲಿ, ಭಾರತದ 140 ಕೋಟಿ ಜನರ ಮನಸ್ಸಿನಲ್ಲಿ ಒಂದು ಕಡೆ ರಾಮ, ಇನ್ನೊಂದು ಕಡೆ ಮೋದಿಯನ್ನು ಇಟ್ಕೊಂಡು ರಾಷ್ಟ್ರೀಯ ನಾಯಕನಾಗಿ ಮಾಡಿರೋಂಥ ನರೇಂದ್ರ ಮೋದಿಯವ್ರ ಬಗ್ಗೆ, ಅವ್ರ ಜಾತಿ ಬಗ್ಗೆ ಅಪಮಾನದ ಮಾತನ್ನು ರಾಹುಲ್ ಗಾಂಧಿ ಹೇಳಿರೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ರಾಹುಲ್ ಗಾಂಧಿಯ ಹೇಳಿಕೆಯನ್ನು ಖಂಡನೆ ಮಾಡಿ ಪ್ರತಿಭಟನಾ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ. ನಾನು ಭಾಷಣ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾರೆ, ನರೇಂದ್ರ ಮೋದಿಯವರು ಹಿಂದುಳಿದ ವರ್ಗ ಜಾತಿ ಅಲ್ಲ ಅಂತ ಅಂದಾಗ ರಾಹುಲ್ ಗಾಂಧಿ ಜಾತಿ ಯಾವುದು? ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ತಂದೆ ರಾಜೀವ್ ಗಾಂಧಿ. ಹಾಗಾದರೆ ರಾಹುಲ್ ಗಾಂಧಿ ಯಾವ ಜಾತಿ? ರಾಹುಲ್ ಗಾಂಧಿ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಶ್ರೀಮತಿ ಇಂದಿರಾ ಗಾಂಧಿಯವರು ರಾಹುಲ್ ಗಾಂಧಿ ಅಜ್ಜಿ ಆದರೆ ರಾಹುಲ್ ಗಾಂಧಿಯ ಅಜ್ಜ ಯಾರು? ಫಿರೋಜ್ ಖಾನ್. ಹಾಗಾಗಿ ಇವ್ರ ವಂಶ ಯಾವ ಜಾತಿ ಅನ್ನೋಂಥ ಪ್ರಶ್ನೆ ಬಂದಾಗ ಅನೇಕರು ಹೇಳಿದ್ರು ಇವ್ರ ವಂಶಕ್ಕೆ ಜಾತಿನೇ ಇಲ್ಲ, ಒಂದು ರೀತಿ ಬೆರಕೆ ಜಾತಿ ಅನ್ನೋಂಥ ಕೆಲವರು ಹೇಳಿದ್ರು. ಇನ್ನು ಕೆಲವರು ಏನು ಹೇಳಿದ್ರಲ್ಲ, ಮಿಶ್ರ ತಳಿ ಅಂತ ಹೇಳಿದ್ರು. ನಾನಲ್ಲ, ನಿಮ್ಮ ಎದುರಿಗೆ ಸಾರ್ವಜನಿಕರು ಹೇಳಿದಂಥ ಪದಗಳಿದು. ಅದಕ್ಕೋಸ್ಕರ ನಾನು ಈಗಲೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೇನೆ, ರಾಹುಲ್ ಗಾಂಧಿಯ ಬಗ್ಗೆ ಬಹಳ ಪ್ರೀತಿಯಿಂದ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ರಾಹುಲ್ ಗಾಂಧಿ ಅಂತ ಮಾತಾಡ್ತಾ ಅಂತ ಸಿದ್ದರಾಮಯ್ಯನವರು ಹೇಳೋಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಖರ್ಗೆ ಅವ್ರಿಗೂ ಸಿದ್ದರಾಮಯ್ಯನವರು ಈ ಬಗ್ಗೆ ಮಾತನಾಡೋದಕ್ಕೆ ಅಂತ ಶಾಸಕರಾಗಿರುವಂತಹ ಪ್ರಕಾಶ್ ಕೋಳಿವಾಡ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಕೇಳಿಸ್ತಿದ್ಯಾ? ನಮಸ್ಕಾರ. ನಮಸ್ಕಾರ. ಈಗ ಒಬ್ಬ ಶಾಸಕ ಮಾತನಾಡೋದಕ್ಕೂ ಒಬ್ಬ ಸಚಿವ ಕೇಳ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಈಗ ಈಶ್ವರಪ್ಪನವರು ಮಾತನಾಡಿರುವಂಥದ್ದನ್ನ ಕೇಳಿಸ್ಕೊಂಡ್ರಾ ತಾವು? ಪ್ರಕಾಶ್ ಸರ್ ಕೇಳಿಸ್ತಿದ್ಯಾ? ಕೇಳಿಸ್ಕೊಂಡೆ. ಈಗ ಈಶ್ವರಪ್ಪನವರು ಮಾತನಾಡಿರುವಂತಹ ಹೇಳಿಕೆಯನ್ನ ಕೇಳಿಸ್ತಾ ಇದೆ. ಈಶ್ವರಪ್ಪನವರು ಮಾತನಾಡಿರುವಂತಹ ಹೇಳಿಕೆ ಕೇಳಿಸ್ಕೊಂಡಿದ್ದೀರಾ? ಓಕೆ ಸರ್, ಒಬ್ಬ ನಾಯಕ ಮಾತನಾಡೋದಕ್ಕೂ ಸಾರ್ವಜನಿಕರು ಮಾತನಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಅವರ ಹೇಳಿಕೆಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ? ನೋಡಿ, ಅವರ ಹೇಳಿಕೆ ವಿವಾದಾಸ್ಪದ ಅಂತ ತಾವೇ ಹೇಳಿದ್ರಿ. ಅವ್ರಿಗೆ BJP ಅವರು ಟಿಕೆಟ್ ಕೊಡದೆ ಮನೇಲಿ ಕೂರಿಸಿದ್ದಾರೆ. ಅವರು ಹೈಲೈಟಲ್ಲಿ ನ್ಯೂಸಲ್ಲಿ ಇರೋದಕ್ಕೆ ಯಾವುದೋ ಒಬ್ಬ ನ್ಯಾಷನಲ್ ಲೀಡರ್ಸ್ನ ಬೈದರೆ ನಾನು ನ್ಯೂಸಲ್ಲಿ ಇರ್ತೀನಿ ಅನ್ನೋ ಒಂದೇ ವಿಚಾರಕ್ಕೆ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳ್ದಂಗೆ ಅವ್ರಿಗೆ ಮೆದುಳಿಗೂ ಮತ್ತು ನಾಲ್ಗೆಗೂ ಕನೆಕ್ಷನ್ ತಪ್ಪೋಗಿದೆ.
ಮಾತನಾಡಿ ಸರ್ ಕೇಳಿಸ್ತಿದ್ಯಾ? ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಭಾರತದ ಸಂವಿಧಾನ ಜಾತ್ಯತೀತತೆಯನ್ನು ಬೋಧನೆ ಮಾಡುತ್ತೆ. ಬರೀ ಜಾತಿ, ಧರ್ಮ, ರಾಮ, ಪುಲ್ವಾಮಾ ಇದನ್ನ ಹೆಸರು ಹೇಳ್ಕೊಂಡೇ ಇವರು ಎಲೆಕ್ಷನ್ ಹತ್ರ ಬಂದಾಗ ಇವರೇ ನಿಜವಾದ ಹಿಂದೂ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಇವರು ಎಲೆಕ್ಷನ್ ಬಂದಾಗ ಮಾತ್ರ ಹಿಂದೂಗಳಾಗ್ತಾರೆ. ನಾವು ಕಾಂಗ್ರೆಸ್ನವರು 365 ದಿವಸನೂ ಹಿಂದೂಗಳು. ಆದ್ರಿಂದ ಈ ಎಲೆಕ್ಷನ್ ಬಂದಾಗ ಅಭಿವೃದ್ಧಿಯ ಮಾತುಗಳನ್ನು ಆಡಿ ಓಟ್ ಕೇಳಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಓಟ್ ಕೇಳಬೇಕು. ಇವರು ಪುಲ್ವಾಮಾ ಹೆಸರಲ್ಲಿ, ಸೈನಿಕರ ಹೆಸರಲ್ಲಿ, ರಾಮನ ಹೆಸರಲ್ಲಿ ಓಟ್ ಕೇಳಕ್ಕೆ ಹೊರಟಿದ್ದಾರೆ. 2024ನೇ ಚುನಾವಣೆಯಲ್ಲಿ ಇವರು ಜನ ಬುದ್ಧಿ ಕಲಿಸ್ತಾರೆ. ಈಗ ಮಾಜಿ ಸಚಿವರು ಮಾತನಾಡಿರುವಂತಹ ಮಾತುಗಳನ್ನು ಕೇಳಿದಾಗ ಬಿಜೆಪಿಯನ್ನು ಸಾಕಷ್ಟು ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ. ಆದರೂ ಯಾವುದೇ ರೀತಿಯಾದ ಅವರ ಮೇಲೆ ಕ್ರಮ ಆಗುವುದಿಲ್ಲ. ನಾಯಕರು ಕೂಡ ಬುದ್ಧಿವಾದ ಹೇಳುವಂತಹ ಕೆಲಸವನ್ನು ಮಾಡೋದಿಲ್ಲ. ಈ ಬಗ್ಗೆ ಏನು ಹೇಳ್ತೀರಿ ಅಂತ? ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಇತ್ತು. ಯಾವಾಗಿತ್ತು ಅಂದರೆ ನಮ್ಮ ವಾಜಪೇಯಿ ಅಂತ ಪ್ರಧಾನಮಂತ್ರಿ ಇದ್ದಾಗ, ಅದ್ವಾನಿ ಅಂತ ಮುತ್ಸದ್ದಿ ಇದ್ದಾಗ ಅಲ್ಲಿ ಇತ್ತು ಶಿಸ್ತು. ಈಗ ಆ ಪಕ್ಷದಲ್ಲಿ ಯಾವುದೇ ಶಿಸ್ತಿನಲ್ಲೂ ಇಲ್ಲ. ಈಗ ನಮಗೆ ಯತ್ನಾಳ್ ಸಾಹೇಬರು ಹೆಂಗಂದ್ರಂಗೆ ಮಾತಾಡಿದ್ರು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋಕ್ಕಾಗಿಲ್ಲ. ಈಶ್ವರಪ್ಪನವರು ಬಾಯಿ ಹರಿ ಬಿಡೋದು ಭಾಳ ಕಾಮನ್. ಇಡೀ ಕರ್ನಾಟಕದ ರಾಜ್ಯದ ಜನರಿಗೆ ಗೊತ್ತು, ಮೆದುಳಿಗೂ ನಾಲ್ಗೆಗೂ ಕನೆಕ್ಷನ್ ಇಲ್ಲ ಅಂತ. ಇವ್ರಿಗೆ ಶಿಸ್ತಿನ ಕ್ರಮ ತಗೊಂಡು ಅವ್ರಿಗೆ ಗೊತ್ತೂ ಇಲ್ಲ. ಇವತ್ತಿನ ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ ಅಲ್ಲ ಅಂತ ನಾನು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈಶ್ವರಪ್ಪನವರು ಮಾತನಾಡುವಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಬಗ್ಗೆ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಅವರ ಬಗ್ಗೆ ಮಾತನಾಡಿದ್ದಾರೆ, ಅವರ ಅಜ್ಜ ಮುತ್ತಜ್ಜ. ಈ ರೀತಿಯಾಗಿ ನಿಮ್ಮ ರಾಷ್ಟ್ರ ನಾಯಕರು ಯಾರಿದ್ರು, ನಿಮ್ಮ ಪಕ್ಷದಲ್ಲಿ ಇದ್ದಂತಹ ಅಸ್ಮಿತೆ ಆಗಿರುವಂತಹ ನಾಯಕರಿದ್ದಾರೆ, ಅವ್ರ ಬಗ್ಗೆ ಮಾತನಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಊಹಾಪೋಹಗಳಿದ್ದಾವೆ. ಎಲ್ಲೋ ಒಂದೆಡೆ ಕಾಂಗ್ರೆಸ್ಸು ನಿಮ್ಮ ನಾಯಕರನ್ನ ಸರಿಯಾಗಿ ಸಮರ್ಥನೆ ಮಾಡಿಕೊಳ್ಳುವಲ್ಲಿ ವಿಫಲವಾಗ್ತಾ ಇದೆಯಾ ಅಂತ? ನೋಡಿ, ಹಿಂದೆ ಮನಮೋಹನ್ ಸಿಂಗ್ ಅವ್ರ ಬಗ್ಗೆನೂ ಮೌನಿ ಪ್ರಧಾನಿ ಅಂತೇಳಿ ಅನೇಕ ಒಂದನೇ ಯು ಪಿ ಆದ ತಕ್ಷಣ ಸಾಕಷ್ಟು ನಮ್ಮ ಪ್ರಧಾನಮಂತ್ರಿಯವ್ರನ್ನ ಹೀಯಾಳಿಸಿದ್ರಿಂದನೇ ಜನ ಬೇಸತ್ತು ಮತ್ತೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅವಾಗ. ಈಗ ಅವ್ರದ್ದು ದೀಪ ಆರಬೇಕಾದ್ರೆ ಭಾಳ ಜಾಸ್ತಿ ಉರಿಯುತ್ತಂತೆ. ಈ ಸರಿ ಅವ್ರ ಸೋಲು ಕಂಡಾಗಿಂದ ಮತ್ತೆ ಅವರು ವೈಯಕ್ತಿಕ ನಿಂದನೆ ಮಾಡಿ ಜನರಿಗೆ ಕಣ್ಣಲ್ಲಿ ಕೆಳಗೆ ಬೀಳ್ತಾರೆ ಅನ್ನೋದನ್ನು ಒಂದು ವಿಚಾರ. ಮತ್ತೆ ನಾವು 2024ರಲ್ಲಿ ಬಿಜೆಪಿಯ ನೆಲಸಮ ಆಗೋದನ್ನು ನೋಡ್ತೀವಿ. ಈಗ ಕಾಂಗ್ರೆಸ್ನ ಈ ವಂಶಾವಳಿ ಇದೆಯಲ್ಲ, ಅದನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಬಿಜೆಪಿ ನಾಯಕರು ಮಾಡ್ತಿರ್ತಾರೆ. ಈ ಬಗ್ಗೆ ಏನು ಹೇಳ್ತೀರಿ? ನನಗೂ ಈ ಒಂದು ಪ್ರಶ್ನೆಯನ್ನು ಕೇಳ್ತಿದ್ರು. ಯಾಕಂದರೆ ನನ್ನ ತಂದೆ ಕೋಳೆವಾಡ ಸಾಹೇಬರು ಸ್ಪೀಕರ್ ಇದ್ದಂಥವ್ರು. ನಾನು 25 ವರ್ಷಗಳಿಂದ ಈ ಪಕ್ಷದ ಸೇವೆ ಮಾಡಿಕೊಂಡು NSU ಇಂದ, ಯೂತ್ ಕಾಂಗ್ರೆಸ್ಸಿಂದ, ಮೇನ್ ಕಾಂಗ್ರೆಸ್ಸಿಂದ ಸಾಕಷ್ಟು 25 ವರ್ಷ ಶ್ರಮಪಟ್ಟು ನಾನು ಕರ್ನಾಟಕದ ಉದ್ದಗಲಕ್ಕೂ ಓಡಾಡಿ, ನಾನು ಮತ್ತು ಕೃಷ್ಣ ಬೈರೇಗೌಡರು ಯೂತ್ ಕಾಂಗ್ರೆಸ್ಸಲ್ಲಿದ್ದಾಗ ನಾನು ಆಮ್ ಆದ್ಮಿ ಕಾ ಸಿಪಾಯಿಯನ್ನು ರಾಜ್ಯದ ಅಧ್ಯಕ್ಷನಾಗಿದ್ದೆ. ಉದ್ದಗಲಕ್ಕೂ ಓಡಾಡಿ ಪಕ್ಷ ಸಂಘಟನೆ ಮಾಡಿದ್ದಕ್ಕೆ ನನಗೆ ಇವತ್ತು ಟಿಕೆಟ್ ಕೊಟ್ಟಾರ ಹೊರತಾಗಿ ಯಾರ್ದೋ ಮಗ ಅಂತ ಟಿಕೆಟ್ ಕೊಟ್ಟಿಲ್ಲ. ಒಮ್ಮೆ ಜನ ನನ್ನ ಆರಿಸಿ, ನನ್ನಾಗಲಿ ರಾಹುಲ್ ಗಾಂಧಿ ಅವ್ರನ್ನಾಗಲಿ ಜನ ಆರಿಸಿ ಕಳಿಸಿದ ಮೇಲೆ ಅದಕ್ಕೆ ವಂಶ ಪಾರಂಪರ್ಯ ಅನ್ನೋದು ಜನರ ನಿರ್ಧಾರ. ಈಗ ನನ್ನ ಕ್ಷೇತ್ರದಲ್ಲಿ 10 ಜನ ನಿಂತ್ಕೊಂಡಿದ್ರು. ವಂಶ ಪಾರಂಪರ್ಯ ಜನಕ್ಕೆ ಬೇಡಾಗಿತ್ತು. ಬರೀ ಇವನು ಮನುಷ್ಯ ಅಪ್ಪನ ಹೆಸರು ಹೇಳ್ಕೊಂಡು ಬಂದಿದ್ದಾನೆ ಅನ್ನೋದಾಗಿದ್ರೆ ನಾನು ಸೋಲ್ಸಿರೋರು ಜನ. ಇನ್ನು 10 ಜನ ಇದ್ರು ಆಪ್ಷನ್ ಜನಕ್ಕೆ ಗೆಲ್ಸಕ್ಕೆ. ನಾನು ಗೆಲ್ಸಿದ್ದೀನಿ ಅಂದರೆ ಜನ ಮನ್ನಣೆ ಕೊಟ್ಟಿದ್ದಾರೆ ಅಂತ. ಜನ ಮನ್ನಣೆ ಕೊಟ್ಟ ಮೇಲೆ ಅದು ನನಗೆ ಕೊಟ್ಟಿದ್ದಾರೆ ಅಂತ ಹೊರತಾಗಿ ಅದು ವಂಶ ಪಾರಂಪರ್ಯ ಅಂತ ನಾನು ಹೇಳೋದಿಲ್ಲ. ಅದೇ ರೀತಿ ರಾಹುಲ್ ಗಾಂಧಿಯವರು ಕೂಡ 4 ಸರಿ MP ಆಗಿದ್ದಾರೆ. ಇವತ್ತು ಜನರ ಮನ್ನಣೆ ಪಡೋದು MP ಆಗಿದ್ದಾರೆ. ಆದ್ದರಿಂದ ಈ ಥರದ ತಪ್ಪು ಹೇಳಿಕೆಗಳನ್ನು ಹೇಳಿ ಚುನಾವಣೆ ಸಂದರ್ಭದಲ್ಲಿ ಈ ಥರ
ಹೇಳಿಕೆಯನ್ನು ಹೇಳಬಾರ್ದು ಅನ್ನೋದು ನಾನು ಈಶ್ವರಪ್ಪ ಈ ಪ್ರಶ್ನೆ ಜೊತೆಗೇನೆ ಕಾಂಗ್ರೆಸ್ನ ಕೊಡುಗೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ ಸರ್. ನಾನು ಒಂದು ಕಾಂಗ್ರೆಸ್ಸಿನ ಕೊಡುಗೆ, ಬರೀ ಕಾಂಗ್ರೆಸ್ಸಿನ ಕೊಡುಗೆ ಅಲ್ಲ, ಇಲ್ಲಿವರೆಗೂ ಯಾವ್ಯಾವ ಸರ್ಕಾರ ಬಂದು ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡೇ ಬಂದಾರೆ. ನೆಹರು ನಮ್ಮ ದೇಶ ಚೊಕ್ಕಾಣಿ ಹಿಡಿದಾಗ ಬ್ರಿಟಿಷರು ನಮ್ಮ ದೇಶವನ್ನು ಲೂಟಿ ಮಾಡಿ ಏನೂ ಬಿಡದಂಗೆ, ಊಟನೂ ಇಲ್ಲದಂಗೆ ಬಿಟ್ಟಿರೋದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಒಂದು ನಮ್ಮ ದೇಶ ಮುಂದುವರೆದಿದೆ. ಇವತ್ತು ನಮ್ಮ ಹಸಿರು ಕ್ರಾಂತಿ ಇರ್ಬೋದು, ಬಿಳಿ ಕ್ರಾಂತಿ ಇರ್ಬೋದು, IIT ಇರೋದು, IIM ಇರ್ಬೋದು, ಇವೆಲ್ಲ ಮಾಡದೇ ಇದ್ದಿದ್ರೆ ಇವತ್ತು ನಮ್ಮ ದೇಶ ಏನಾಗಿರೋದು. 30 ಕೋಟಿ ಇದ್ದದ್ದು ಇವತ್ತು 140 ಕೋಟಿ ಜನಸಂಖ್ಯೆ ಆದರೂ ಕೂಡ ಇವತ್ತು ನಾವು ಹಸಿರು ಕ್ರಾಂತಿ ಏನು ನಮ್ಮ ಕಾಂಗ್ರೆಸ್ನವ್ರು ಮಾಡಿದ್ದೀವಿ ಅದ್ರ ಮುಖಾಂತರ ಇವತ್ತು ಎಲ್ಲರೂ ಇವತ್ತು ಊಟ ಮಾಡ್ತಾ ಇದ್ವಿ. ಅದಕ್ಕೆ ಅನೇಕ ಅಭಿವೃದ್ಧಿನ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಹಿಂದೆ ಎಲ್ಲ ಯಾವುದೇ ಸರ್ಕಾರ ಬಂದಿದ್ರು ಅಭಿವೃದ್ಧಿ ಮಾಡ್ಕೊಂಡೇ ಬಂದಿದ್ದಾರೆ. ಈ ರೀತಿಯಾದಂತಹ ಒಂದು ಹೇಳಿಕೆಗಳಿಗೆ ಕಾಂಗ್ರೆಸ್ನ ಒಂದು ನಿರ್ಧಾರ ಯಾವ ರೀತಿಯಾಗಿರುತ್ತೆ, ಕಾಂಗ್ರೆಸ್ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಡುವ ಕೆಲಸ ಮಾಡುತ್ತೆ ಅಂತ? ನಮ್ಮ ಅಧ್ಯಕ್ಷರ ಜೊತೆ, ರಾಷ್ಟ್ರೀಯ ಅಧ್ಯಕ್ಷರ ಜೊತೆ, ರಾಜ್ಯದ ಅಧ್ಯಕ್ಷರ ಜೊತೆ ನಾವು ಇವತ್ತು ಮೀಟಿಂಗ್ ಮಾಡ್ತೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ನಡೆಯನ್ನು ಏನು ಮಾಡಬೇಕು, ಯಾವ ಥರ ನಾವು ಜಸ್ಟಿಫೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.